ನೋಡಿ ಫ್ರೆಂಡ್ಸ, ಇವತ್ತಿನ ವಿಡಿಯೋದಾಗ ನಾವು ಹೊಲಕ್ಕೆ ಬಂದೇವ್ರಿ. ಹೊಲಕ್ಕೆ ಬಂದಾಗ ಗೊಂಜಾಳ ಹಬ್ಬದಕ್ಕಿಂತ ಮೊದಲಾಗ ಗೊಂಜಾಳ ತೆನಿ ಮುರಿದಿದ್ದೇವ್ರಿ. ಮಳೆ ಹತ್ತಿದ್ದಕ್ಕೆ ಅವನ್ನ ತುಂಬಲಿಲ್ಲ. ಇವತ್ತು ಗೊಂಜಾಳ ತೆನಿ ದುಂಡ್ಗೆ ಹಾಕಾಕತ್ತೇವಿ. ನಮ್ಮ ರೈತೈಕಿ ಬದುಕಿನ್ಯಾಗ ನೋಡ್ರಿ ಹೆಂಗೆ ಬರ್ತಾವೆ ಸನ್ನಿವೇಶಗಳು. ನೋಡಿ ಫ್ರೆಂಡ್ಸ್, ಹಬ್ಬ ಅಂದರೂ ನಾವು ಮನ್ಯಾಗ ಇರೋಕ್ಕಾಗೋದಿಲ್ಲ ಒಂದೊಂದು ದಿನ. ಯಾಕಂದ್ರೆ ಮಳೆ ಹತ್ತಿ ಅಂದ್ರೆ ಕೈ ಬಂತು ಬಾಯಿಗೆ ಬರ್ದಿಲ್ಲ ಅಂತಂದು ಹಬ್ಬ ಅಂದ್ರೂ ನಾವು ಹಬ್ಬದಾಗೂ ಬಂದು ಈ ತೆನಿನ ನಾವು ಹೊಳ್ಳಿಸಿ ಹಾಕಿ ಹೋಗ್ಯಾವ್ರಿ. ಮಳೆಗೆ ತೊಯ್ತಾವೆ, ಕಾಳು ಮಳೆ ಬರ್ತಾವೆ ಅಂತಂದು ಇವತ್ತು ನಾವು ತೆನಿ ತುಂಬಾಕ ಬಂದೇವೆ ನೋಡಿ ಫ್ರೆಂಡ್ಸ್. ಇಲ್ಲಿ ಸುವರ್ಣ ಮನ್ಯಾಗ ರೊಟ್ಟಿ ತಿಂದು ಬಂದಿರಿ. ನಾ ಹೆಂಗೆ ಮಾಡಿರಿ ಇವ ನನಗೆ ರೊಟ್ಟಿ ತಿನ್ನಾಕ ಪುರ್ಸೊತ್ತ ಆಗಲಿಲ್ಲವ, ಮತ್ತು ನಾನು ಹಂಗೆ ಬಂದೇನಿ. ರೊಟ್ಟಿ ತಿನ್ನೋಣ್ರೆ. ಹೋಗಿರ್ಜಕ್ಕ, ನಾನು ರೊಟ್ಟಿ ತಿನ್ನಿಲ್ಲ. ಇವ ಹುಡುಗರು ತಲೆ ಬಾಚಾಕತ್ತಿದ್ನಿ. 3 ಹುಡುಗರು 2 ಜಡಿ ಹಾಕಿ ಹೋಗವ ನೀ ನಮಗಂತಂದು ಗಂಟು ಬಿದ್ದು ಅವ್ರು ತಲೆ ಬಾಚಿ ಕೈ ತಕ್ಕೊಂಡು ರೊಟ್ಟಿ ಕಟ್ಕೊಂಡು ಹಂಗೆ ಬಂದೇನಿ. ನಾನು ತಲೆ ಸತೆ ಬಾಚ್ಕೊಂಡಿಲ್ಲ. ಇವತ್ತು ರೊಟ್ಟಿ ತಿನ್ನೋನ್ ತಗೋ. ಯಪ್ಪ ನಂದೇಶ, ಹೋಗು ಕವಲೆದಾಗ ಕೊಡ ತುಂಬ್ಕೊಂಬರೋಗು, ರೊಟ್ಟಿ ತಿನ್ನೋನು. ಕೊಡ ಎಲ್ಲ ಐತ್ವೆ, ಕ್ಯಾನ್ ಐತಲ್ಲ, ಅಲ್ಲಿ ಕ್ಯಾನ್ ತುಂಬ್ಕೊಂಬರ್ತೇನೆ ನೋಡ್ರಿ. ನಾನು ಕ್ಯಾನ್ ತುಂಬ್ಕೊಂಬರೋದು ಲೇಟ್ ಆಕತ್ವ. ಅಲ್ಲಿ ಮ್ಯಾರ್ಯಾಗ ಎಮ್ಮಿ ಕಟ್ಟಿ ಬಂದೇನ್ವ. ಮತ್ತು ಆಚೆ ಕಡೆ ಹತ್ತಿ ಹೊಲಕ್ಕೆ ಹೋಕ್ಕವು. ಅವನ್ನ ಹೋಗಿ ಸಡ್ನ್ಯಾಗ ಕಟ್ಟಿ ಬರ್ತೇನೆ. ಕ್ಯಾನ್ ತುಂಬ್ಕೊಂಬರೋದು ಹೊತ್ತಕತ್. ನಾನು ನೀವ ತುಂಬ್ಕೊಂಬಂದು ಕುಡಿದು ರೊಟ್ಟಿ ತಿಂತೀರನ. ಯಪ್ಪ ಎಷ್ಟೊತ್ತಕತ್ತೆ, ನೀನ ತುಂಬ್ಕೊಂಬಂದು ಕೊಟ್ಟು ಹೋಗು ನಮಗೆ. ತಡ್ರಿ ಹಂಗಾರ ಹೊಕ್ಕೇನಿ. ಮೊದಲು ನಿಮ್ಗೆ ಕ್ಯಾನ್ ತುಂಬ್ಕೊಂಬಂದು ಕೊಟ್ಟು ಹೊಕ್ಕೇನಿ. ನೀವು ರೊಟ್ಟಿ ತಿಂದು ಬಡ ತೆನಿ ತುಂಬಾಕ ಚಲೋ ಮಾಡ್ರಂತ. ಅವ ಅಪ್ಪ ಬಂದಂದ್ರೆ ಎಲ್ಲಿ ಮಠ ತುಂಬ್ಯಾರಂತ ನೋಡ್ತಾನ. ಗಿರ್ಜಕ್ಕ ಹೊರೆಸಾಗ್ಲಿರ ನಿಮ್ಮ ಹಿರಿಯ ಬೈತಾನವ. ಬಾಯಿಗೆ ಬಂದಂಗೆ ಮೊದಲ ರೊಟ್ಟಿ ಗಂಟೆ ಬಿಚ್ಚು ಬಡ ರೊಟ್ಟಿ ತಿನ್ನೋನು. ತಿಂದು ಆಮ್ಯಾಗ ನಾವು ಹೊರೆ ಮಾಡೋಣಂತ. ಅಯ್ಯ, ಇವತ್ತು ಅವ್ನು ಬರೋದು ಲೇಟ್ ಆಕತಿಲೆ. ಹುಲ್ಲಿಗೆ ಹೋಗಿದ್ನಲ್ಲ, ಹುಲ್ ತಂದಾನ. ಈ ನಾವು ದನಕ್ಕೆ ನೀರು ಕುಡಿಸಿ 1-2 ಬರೆ ಹುಲ್ಲು ಹೋಗೋದು ಮೇಯಿಸಿ ಬರ್ತಾನೆ. ಈಗೆಲ್ಲಿ ಬರ್ಬೇಕು? ನಮ್ಮನ್ನ ಕಳ್ಸ್ಯಾನಲ್ಲ, ಇನ್ನ ಬರೋದು ಲೇಟ್ ಆಕತ್ತೇವ. ತಡಿಯವ ಇವ. ಅಲ್ಲ, ಆ ಬಸವನ ಮಗ ಅದಾನಲ್ಲ, ಮನ್ಯಾರ ಇದ್ರಾಗ ಚಿಕ್ಕುಂಬ್ಯಾಗ ಕನ್ನೆ ತೆಗ್ದಿದ್ರಲ್ಲೇ, ಅವ ಇವ್ರ ಹುಡುಗಿನ ತೊಗೊಂಡು ಓಡಿಸ್ಕೊಂಡು ಹೋಗ್ಯಾನಂತ ನೋಡು. ನಾನು ನಿನಗೆ ಗೊತ್ತೈತೇನೆ ಇಲ್ಲಂತ ಮಾಡಿದ್ನಿ ಸುದ್ದಿನ ಗಿರ್ಜಕ್ಕ. ಆ ಹುಡುಗ ಮೊದ್ಲು ಒಲ್ಲೆಂದಿತ್ತಂತ. ಇವ್ರಿಗೆ ಅದು ಸುದ್ದಿ ಗೊತ್ತಿದ್ದ. ಇವರು ಅವಸರಲೆ ಕನ್ನೆ ತೆಗೆದು ಮೊನ್ನೆ ಹಣ್ಣಿಟ್ಟು ಬಂದಿದ್ರು. ಅವರು ಕೊಡಾಕ ಬರೋರಿದ್ರು ಬೀಗ್ರ. ಈ ಹುಡುಗ ಈ ಹಾರೆ ಮಾಡೈತೆ ನೋಡಿ. ಪಾಪ ಎಷ್ಟು ಸುಮಾರು ನೋಡೋಕೆ. ಹಂಗೆ ಮಾಡಬಾರ್ದು ಬಿಡಿ ಇವ. ಮಕ್ಕಳು ತಂದೆ ತಾಯಿ ಜನ್ಮಕ್ಕೆ ಎಷ್ಟು ನಿಗ್ಗರು ನೋಡು ಈಗ. ಅಲ್ಲ ಪಾಪ ಅವ್ರ ಬೀಗರಿಗೆ ಏನು ಹೇಳಬೇಕು? ಹಣ್ಣಿಟ್ಟು ಬಂದಾರ ಇವ್ರು. ಹಣ್ಣಿಟ್ಟು ಬಂದ್ಮ್ಯಾಗ ಈ ಹುಡುಗ ಹಿಂಗೆ ಮಾಡು ಹಾರೆ ಹೌದು ಐದ್ರ. ಹುಡುಗರ ಎಷ್ಟು ಶಾನೆ ಐತೆ ಅಂತ. ಹಣ್ಣಿಟ್ಟು ಬರೋ ಆಗ ಮೊನ್ನೆ ಹೊರಗೆ ಬಂದು ಕಾಲ್ಸ ಮಾಡಿ ಹೋತಂತೇವ ಇವ್ರದ್ದು. ಈ ಹಾರೆ ಮಾಡ್ಯಾನ ಪಾಪ. ಬಸವಣ್ಣಿ ಜಳು ಅಳ್ತೈತಿ. ಗಂಡ ಎಡವಟ್ಟು 2 ಹರಿದಾರಿ ನೀನ ಸಲಿಗೆ ಕೊಟ್ಟಿದ್ದೆ ಅವ್ರಿಗಂತಂದು ಯಾಕಿನ ಬೈತಾನ. ನಿನ್ನಕಿನ ಚರ್ಗಿ ತೊಗೊಂಡು ತಲೆ ಕುಕ್ಯಾನಂತ. ಹಿಂಡಿದ ಹಾಲು ಬಡ ಅವ್ರಿಗೆ ಒಂದನಿ ಹಾಲು ಇಟ್ಟಿಲ್ಲ. ಒಂದು ಡೈರಿಗೆ ಹೋಗಿ ಹಾಕಿ ಬಂದ್ಬಿಟ್ಟಾನ. ಈಗ ಅವ್ರು ಮುಂಜಾನೆ ಚಾಕರ ಒಂದನಿ ಹಾಲು ಕೊಡ್ಬೇಕಿಲ್ಲ. ಚಾಕರ ಒಂದನಿ ಹಾಲು ಕೊಡೋದಿಲ್ಲ. ಇವು ಎಲ್ಲಾರ ಹೋದ್ನಂದ್ರೆ 1 ದಿನಗಟ್ಲೆ ಹೊಕ್ಕಾನ ಹಿರೇತನಕ್ಕೆ. ಯಾವಾರ ಇವ್ ಹಿರೇತನ ಬರ್ತಾವೆ. ಹಿರೇತನ ಮಾಡ್ಕೊತ ಅಡ್ಯಾಡ ಇವ. ಅದು ಬಸವಣ್ಣಿ ದನದ ಹಾರೆ ಮಾಡ್ಕೊಂಡು ಮನೇನ ಹಾರೆ ಮಾಡ್ಕೊಂಡು ಹೊಟ್ಟೆ ಕೂತಿಲ್ಲಂಗೆ 10-11 ಗಂಟೆ ಆದ್ರೂ ಹೊಲಕ್ಕೆ ಬಂದು ಹೊಲ್ದಂದು ನೀಗ್ದೆಟ್ಟು ಹಾರೆ ಮಾಡಿ ಮನೆಗೆ ಹೊಕ್ಕಿತ್ತು ಪಾಪ. ಹೋಲ್ ಬಿಡವ, ಏನಿವ ಈಗಿನ ಮಕ್ಳು ಅದೊಂದು ಚಾಳಿ ಕಲ್ತು ಬಿಟ್ಟವು. ತಮ್ಮ ತಿಳಿದ ಮಾಡಕ್ಕೆ ನಿಂತು. ಆ ಬಡಿಗ್ಯಾರ ಗಾಡಿಗೆ ಹೇಳಿದ್ವಲ್ಲ ಸಂಗಪ್ಪ, ಅವ ಇದಕ್ಕೆ ಹೊಂಟಾನಂತ ನವಲ್ಗುಂದಕ್ಕೆ. ಅಲ್ಲಿನ ಅವ್ರದ್ದು ಕಚೇರಿಯಾಗ ಕೆಲಸ ಐತೆ ಅಂತ, ಸಹಿ ಮಾಡೋ ಕೆಲಸಕ್ಕೆ ಹೊಂಟಾರಂತ. ಆ ಹುಡುಗನ ಗಾಡಿ ಬರೋದು ಸುಳ್ಳಾಗೈತಿ. ನೀವು ತೆನಿನ ತುಂಬೋದು ಬಿಡ್ರಿ, ಆ ಮೇವು ಇದನ್ನು ಕೊಯ್ ನಡ್ರಿ, ಅಲ್ಲಿ ಬಾಟಿ ಕೊಯ್ದೈತಿ. ಅಯ್ಯಯ್ಯ, ನಾನು ಕುಡ್ಗೋಲ್ ತಂದಿಲ್ಲಲೇಪ್ಪ. ಕುಡ್ಗೋಲ್ ತಂದಿದ್ರೆ ಮೇವು ಕೊಯ್ತಿದ್ವಿ. ನಾನು ಈಗ ಮನೆಗೆ ಹೋಗ್ತೀನಿ. ಸಟಕ್ಕನ ಮನೆಗೆ ಹೋದವನ ನಿನಗೊಂದು 2 ಕುಡ್ಗೋಲ್ ತೊಗೊಂಬರ್ತಾನೆ. ನೀವು ಬಾಟಿ ಕೊಯ್ಯಿರಿ ಅದನ್ನು. ಮತ್ತು ಬಾಟಿ ಕೊಯ್ರಿ ಇಬ್ಬರು ಮಾತಾ ಹೇಳ್ಕೊತ ನಿಂತಿರ್ರಿ. ಮತ್ತು ಅವ್ನು ಹಿರಿದವಳಲ್ಲ ನಿನ್ನ ಸಂಜೆಲೆ ಹ್ಞೂ ಅಂದಾನ. ಗಾಡಿ ಅವ ಬರಾಕ ಮುಂಜಾನೆ ಹ್ಞೂ ಅಂದಾನ. ಈಗ ಬರೋ ಹೊತ್ನ್ಯಾಗ ಹೋಗೇನೆ ಅವನಂತಲೇ ಹಿಂಗೆ ಹೇಳಿ ಕಳ್ಸೀನಿ ನೋಡು. ನಾನಾರ ನಿಮ್ಮನ್ನು ಮುಂದೆ ಕಳ್ಸೀನಿ ಹೋರಿ ಹಂಗಾರ ಅಂತಂದು. ಏನು ಗಾಡಿ ಯಾರವಾಗ ನಾ ತಲೆ ತಿಂತಾರೆ ಹ್ಞೂ ಅಂತಾರ. ಮುಂಜಾನೆ ಬರೋದಿಲ್ಲ ಅಲ್ಲಿ ವಾಯವ. ನಾವು ಈ ಹೊಲ್ದಾಗ ಇನ್ನು ಮಾಲ್ ಬಂತಂದ್ರೆ ಮನೆಗೆ ಹೋಗಿ ಹಚ್ಕೊಂಬಟ ಮನುಷ್ಯಾಗ ಚಿಂತೆ ನೋಡು. ನಾಳೆ ಶನಿವಾರ ಇತ್ತು. ಹಂಗಾರ ಅವ್ಯಾಡು ಹುಡುಗರು ಕರ್ಕೊಂಡು ಆ ಮರಾಳ ಹೊಲ್ದಾಗಿಂದ ತೆನಿ ತುಂಬಬೇಕಂತ ಮಾಡಿದ್ವಿ. ಇವ್ರು ಅಪ್ರಹಣ ಎಲ್ಲ ಲೆಕ್ಕ ತಪ್ಪಿಸ್ಬಿಟ್ರು ನೋಡು.